ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಕೊಟ್ಟ ಮಾತನ್ನು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂಡಿದೆಯಾ? ಕಾಂಗ್ರೆಸ್ ಪಕ್ಷವು ನಿಜಕ್ಕೂ ಅಲ್ಪಸಂಖ್ಯಾತರ ಪರವಾಗಿದೆಯಾ? ಹೀಗೊಂದು ಆಲೋಚನೆ ರಾಜ್ಯದ ಮುಸ್ಲಿಂ ಸಮುದಾಯದ ಬಳಿ ಇದೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಮುದಾಯದ ವಿಚಾರದಲ್ಲಿ ಮಾಡಿರುವ ಎಡವಟ್ಟುಗಳನ್ನು, ಕೊಟ್ಟಿರುವ ಭರವಸೆಗಳ ಈಡೇರಿಕೆಗೆ ಆಗ್ರಹಿಸಿ ಇದೇ ಮೇ 16ರಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಕರ್ನಾಟಕದ ಮುಸ್ಲಿಂ ಸಮುದಾಯ ಎಲ್ಲ ಒಗ್ಗಟ್ಟಾಗಿ ಕರ್ನಾಟಕ ಮುಸ್ಲಿಂ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಮಾವೇಶದ ಕುರಿತು ನಾನು ಯಾಕೆ ವಿಡಿಯೋ ಮಾಡಿ ಹೇಳಬೇಕಾಯಿತು ಅಂದರೆ, ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಇದು ಅರ್ಥ ಆಗ್ತದೆ. ವೀಕ್ಷಕರೇ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ 2ನೇ ಬಾರಿ ಅಧಿಕಾರಕ್ಕೆ ಬಂದು ಮೇ 20ಕ್ಕೆ 3 ವರ್ಷ ತುಂಬುತ್ತದೆ. ಕಾಂಗ್ರೆಸ್ ಪಕ್ಷವನ್ನು ನಂಬಿ ಅತಿ ಹೆಚ್ಚು ಮತಗಳನ್ನು ನೀಡಿ ಕಾಂಗ್ರೆಸ್ 136 ಸೀಟ್ ಪಡೆಯಲು ನೆರವಾದ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ನಿಂದ ಏನಾದರೂ ಅನುಕೂಲ ಆಗಿದೆಯಾ ಎನ್ನುವ ಬಹುಮುಖ್ಯವಾದ ಪ್ರಶ್ನೆಯ ಜೊತೆ ಮುಸ್ಲಿಮರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರ ಸಮಾವೇಶದ ಉದ್ದೇಶವೇ ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು, ಮಾಡಿದ್ದೇನು, ಮುಂದೇನು ಅಂತ. ಇದನ್ನೇ ಅವರು ಶೀರ್ಷಿಕೆಯಾಗಿ ಬಳಸಿ ಸರ್ಕಾರದ 3 ವರ್ಷಗಳ ಕಾರ್ಯವೈಖರಿ ಕುರಿತಾದ ಒಂದು ಸಮಗ್ರ ವರದಿಯನ್ನು ಸಮಾವೇಶದಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ. ವರದಿಯನ್ನು ಸರ್ಕಾರಕ್ಕೂ ಎಲ್ಲ ಶಾಸಕರಿಗೂ ಸಚಿವರಿಗೂ ತಲುಪಿಸಲು ಉದ್ದೇಶಿಸಲಾಗಿದೆ. ಈ ಕಾರ್ಯಕ್ರಮದ ವಿಶೇಷ ಏನೆಂದರೆ, ಈ ಸಮಾವೇಶಕ್ಕೆ ಯಾವುದೇ ರಾಜಕಾರಣಿಗಳಿಗೆ ಆಹ್ವಾನವಿಲ್ಲ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತದೆ, ಕಾಂಗ್ರೆಸ್ ನಂಬಿ ವೋಟ್ ಕೊಟ್ಟಿರುವ ಮುಸ್ಲಿಂ ಸಮುದಾಯ ಈಗ ಎಚ್ಚೆತ್ತುಕೊಂಡಿದೆ ಮತ್ತು ಈ ಸಮಾವೇಶದ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸವೂ ಕೂಡ ಮಾಡಲಾಗ್ತಾ ಇದೆ ಅನಿಸ್ತದೆ. ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಮೇ 6ರಂದು ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಎಜೆ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ರಾಜ್ಯದ ಪ್ರಮುಖ ಮುಸ್ಲಿಂ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಉಲೇಮಾ ಸಂಘಟನೆಗಳು, ಒಕ್ಕೂಟಗಳ ಪ್ರತಿನಿಧಿಗಳು ಹಾಗೂ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದ ಆಡ್ ಹಾಕ್ ಸಮಿತಿಯ ಸದಸ್ಯರ ಸಭೆ ನಡೆದಿದೆ. ಮೇ 6ನೇ ತಾರೀಕು ನಡೆದ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಅಂದರೆ ಆಡ್ ಹಾಕ್ ಸಮಿತಿಯ ವರದಿ ತಯಾರಿ ತಂಡದ ಸದಸ್ಯರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ರೂಪಿಸಿದ ವರದಿಯ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಕಾರ್ಯವೈಖರಿ ಹಾಗೂ ಅತ್ಯಂತ ಪ್ರಮುಖ 10 ವಿಷಯಗಳಲ್ಲಿ ಕಾಂಗ್ರೆಸ್ ಪಕ್ಷವು ಮುಸ್ಲಿಮರಿಗೆ ನೀಡಿದ್ದ ಭರವಸೆಗಳು, ಅದರಲ್ಲಿ ಈಡೇರಿಸಿದ್ದೆಷ್ಟು, ಈಡೇರದೇ ಇರುವ ವಿಷಯಗಳೆಷ್ಟು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪ್ರಾತಿನಿಧ್ಯದ ವಿಷಯದಲ್ಲಿ ಮುಸ್ಲಿಮರು ಎದುರಿಸಿದ ತಾರತಮ್ಯವೆಷ್ಟು ಇತ್ಯಾದಿ ಸಂಗತಿಗಳು ಸಭೆಯಲ್ಲಿ ಮುನ್ನೆಲೆಗೆ ಬಂದಿದ್ವು. ಮತ್ತೊಂದು ಸುತ್ತಿನ ಚರ್ಚೆ ನಡೆದು ಅಂತಿಮ ವರದಿ ಈಗ ರೂಪುಗೊಂಡಿದೆ. ಅದನ್ನು ಬಹಿರಂಗಪಡಿಸಲು ಈಗ ಸಮಾವೇಶ ಸಜ್ಜಾಗ್ತಾ ಇದೆ. ಇಷ್ಟೆಲ್ಲ ವಿಚಾರ ಸಭೆಯ ಕುರಿತಾದರೆ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಜೊತೆ ಬೆಂಬಲಕ್ಕೆ ನಿಂತಿದ್ದು ಯಾಕೆ ಗೊತ್ತಾ? ಈಗ ಹೇಳ್ತೀನಿ ಕೇಳಿ. 2023 ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯ ಬಹುದೊಡ್ಡ ತಿರುವು ಪಡೆದುಕೊಂಡ ವರ್ಷ ಅಂತಲೇ ಹೇಳ್ಬೋದು. ಈವರೆಗೆ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯವು ಈ ಪರಿಯ ಧ್ರುವೀಕರಣವನ್ನು ಕಂಡಿರಲಿಲ್ಲ. ಸಾಂಪ್ರದಾಯಿಕವಾಗಿ JDSಗೂ ಮತ್ತು ಕಾಂಗ್ರೆಸ್ಗೂ ಹರಿದು ಹಂಚೋಗಿದ್ದ ಮುಸ್ಲಿಮರು ಸಂಪೂರ್ಣವಾಗಿ ಕಾಂಗ್ರೆಸ್ನತ್ತ ಹೊರಳುವ ಅನಿವಾರ್ಯ ಸನ್ನಿವೇಶ ಆ ವೇಳೆಗೆ ಸೃಷ್ಟಿಯಾಯಿತು. ದಿನ ಬೆಳಗಾದರೆ ಕೋಮು ದ್ವೇಷವನ್ನೇ, ಕೋಮು ಸಂಘರ್ಷವನ್ನೇ ಅಜೆಂಡವನ್ನಾಗಿಟ್ಕೊಂಡು ಆಡಳಿತ ನಡೆಸ್ತಾ ಇದ್ದಂಥ ಬಸವರಾಜ ಬೊಮ್ಮಾಯಿ ನೇತೃತ್ವದ BJP ಸರ್ಕಾರ ಸಂಘ ಪರಿವಾರದ ಆಜ್ಞೆಯನ್ನು ಚಾಚು ತಪ್ಪದೆ ಪಾಲಿಸ್ತಾ ಇತ್ತು. ಸುಮ್ಮನೆ ಹಿಂತಿರುಗಿ ನೋಡಿದ್ರೂ 10 ಘಟನೆಗಳು ನಮ್ಮ ಕಣ್ಮುಂದೆ ಬಂದು ಹಾದೋಗ್ತವೆ. ಹಿಜಾಬ್ ವರ್ಸಸ್ ಕೇಸರಿ ಶಾಲ್ ವಿವಾದ ಆಗಿರ್ಬೋದು, ಮತ್ತು ಶಿಕ್ಷಣ ಹಕ್ಕಿನ ವಂಚನೆ ಆಗಿರ್ಬೋದು, ಮತೀಯ ಗೂಂಡಾಗಿರಿಯ ಸಮರ್ಥನೆ ಆಗಿರ್ಬೋದು, ಮತಾಂತರ ನಿಷೇಧ ಕಾನೂನು ಆಗಿರ್ಬೋದು, ಈಶ್ವರಪ್ಪನ ಭಾಗವಧ್ವಜ ಪ್ರಕರಣ, ಇವೆಲ್ಲದಕ್ಕೂ ಬೊಮ್ಮಾಯಿ ಸರ್ಕಾರದ ಪರೋಕ್ಷ ಬೆಂಬಲವಿತ್ತು. ಮುಸ್ಲಿಂ ಸಮುದಾಯದ ವ್ಯಾಪಾರಿಗಳನ್ನು ಹೊರಗಿಡುವ ಚರ್ಚೆ ನಡೆದಂತೆ ಇನ್ನು ಪಠ್ಯಪುಸ್ತಕ ಕೇಸರೀಕರಣ, ಇನ್ನು ಮಸೂದ್, ಹರ್ಷ, ಪ್ರವೀಣ್, ಫಾಜಿಲ್ ಕೊಲೆ ಮತ್ತು ಪರಿಹಾರ ವಿತರಣೆಯಲ್ಲಿ ಸರ್ಕಾರದ ತಾರತಮ್ಯ ನೀತಿ, ಕೋಮುದ್ವೇಷಿ ಸಾವರ್ಕರ್ ವೈಭವೀಕರಣ, ಈದ್ಗಾ ಮೈದಾನಗಳಲ್ಲಿ ಗಣಪತಿ ಉತ್ಸವ, ಹಲಾಲ್ ಕಟ್, ಜಟ್ಕಾ ಕಟ್, ಹುರಿಗೌಡ ನಂಜೇಗೌಡ ವಿವಾದ ಒಂದಾ ಎರಡ? ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇದ್ದಾಗ ಆದ ಕೋಮುದ್ವೇಷಗಳ ಪಟ್ಟಿ ಹೇಳಿದ್ರೆ ಬೆಳೀತಾ ಹೋಗ್ತದೆ. ಅಯ್ಯೋ, ಕೋಮುದ್ವೇಷ ಒಂದು ಕಡೆ ಆದರೆ, ಮುಸ್ಲಿಮರ 2B ಮೀಸಲಾತಿ ಇತ್ತಲ್ಲ, ಆ ಮೀಸಲಾತಿಯನ್ನೇ ಕಿತ್ತು ಲಿಂಗಾಯತರಿಗೂ ಮತ್ತು ಒಕ್ಕಲಿಗರಿಗೂ ಹಂಚುವ ಮತ್ತು ಆ ಮೂಲಕ ಸಮುದಾಯಗಳ ನಡುವೆ ಸಂಘರ್ಷವನ್ನು ಸೃಷ್ಟಿಸುವ ವಿಕೃತಿಯನ್ನು ಬೊಮ್ಮಾಯಿ ಸರ್ಕಾರ ಆ ಸಂದರ್ಭದಲ್ಲಿ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಮುಸ್ಲಿಮರು ಏನು ಮಾಡಬೇಕು? JDSನ HD ಕುಮಾರಸ್ವಾಮಿ ಅವರ ಕಡೆ ನೋಡಬೇಕಾ? ಆದರೆ ಅಷ್ಟರಲ್ಲಿ JDS ಕೂಡ BJP ಜೊತೆ ಕೈ ಜೋಡಿಸಿತ್ತು. ಕುಮಾರಸ್ವಾಮಿ ಅವರು ಕರ್ನಾಟಕದ ನೆಲಕ್ಕೆ ಮಾಡಿದ ಚಾರಿತ್ರಿಕ ಪ್ರಮಾದ ಇದೆಯಲ್ಲ, ಅದೇ ಸಂಘ ಪರಿವಾರಕ್ಕೆ ಭದ್ರವಾದ ನೆಲೆ ಸಿಕ್ತು. ಕೋಮು ಸಂಘರ್ಷದ ವಿರೋಧಿ ಹೇಳಿಕೆಗಳನ್ನು ಕುಮಾರಸ್ವಾಮಿ ಅವರು ನೀಡುತ್ತಿದ್ದರೂ ಮುಸ್ಲಿಂ ಸಮುದಾಯಕ್ಕೆ ಕುಮಾರಸ್ವಾಮಿ ಮೇಲೆ ಹೆಚ್ಚಿನ ನಂಬಿಕೆಯೂ ಬರಲಿಲ್ಲ. BJP ಜೊತೆ ಸರ್ಕಾರ ರಚಿಸಿದ ಆಚೆಗಿನ ರಾಜಕಾರಣದ ಸಂದರ್ಭದಲ್ಲಿಯೂ ಮುಸ್ಲಿಮರು ಸಂಪೂರ್ಣವಾಗಿ JDS ಪಕ್ಷವನ್ನು ದೂರ ಬಿಟ್ಟಿರಲಿಲ್ಲ. ಸ್ವಲ್ಪ ಹಿಂದೆ ಯೋಚಿಸಿದರೆ
JDS ಮಾಡಿದ ಪ್ರಮಾದದಿಂದ, ಅಂದರೆ JDS BJP ಜೊತೆ ಯಾವಾಗ ಸರ್ಕಾರ ರಚಿಸಿತು ಮೊದಲನೇ ಬಾರಿಗೆ, ಅದಾದ ನಂತರದಲ್ಲಿ 2006ರಿಂದ ಈಚೆಗೆ ಮುಸ್ಲಿಮರ ನಾಯಕತ್ವವನ್ನು ನಿಧಾನಕ್ಕೆ ಆವರಿಸ್ತಾ ಹೋದವರು ಸಿದ್ದರಾಮಯ್ಯ ಎಂಬುದರಲ್ಲಿ ಎರಡು ಮಾತಿಲ್ಲ. BJP ಸೃಷ್ಟಿಸಿದ ಈ ವಿಕೃತಿಯ ಉತ್ತುಂಗದ ನಡುವೆ ಸಿದ್ದರಾಮಯ್ಯನವರ ಸೆಕ್ಯುಲರ್ ನಾಯಕತ್ವವೇ ಅಂತಿಮ ಆಯ್ಕೆಯಾಗಿತ್ತು ಮುಸ್ಲಿಮರಿಗೆ. ತನ್ನ ಪ್ರಣಾಳಿಕೆಯನ್ನೇ ಸರ್ವಜನಾಂಗದ ಶಾಂತಿಯ ದೋಟ ಅಂತ ಕರೆದಿದ್ದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ರಕ್ಷಣೆಗೆ ಸಾಂವಿಧಾನಿಕ ಭರವಸೆಗಳನ್ನು ನೀಡಿತ್ತು. ಮೀಸಲಾತಿಯ ಮರುಸ್ಥಾಪನೆ, ಕೋಮು ದ್ವೇಷ ಹರಡುವ ವ್ಯಕ್ತಿ ಮತ್ತು ಸಂಘಟನೆಗಳಿಗೆ ಕಡಿವಾಣ, ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಆದ್ಯತೆ, BJP ತಂದಿದ್ದ ವಿವಾದಾತ್ಮಕ ಆದೇಶಗಳ ಮರುಪರಿಶೀಲನೆಯ ಭರವಸೆ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹೆಚ್ಚಿಸಿ ಶಿಕ್ಷಣಕ್ಕೆ ಒತ್ತು ನೀಡುವುದು, ಹೀಗೆ 10 ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ನೀಡಿತ್ತು. ಅಂದು ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಜೊತೆ ನಿಲ್ಲುವುದು ಆಯ್ಕೆಯಷ್ಟೇ ಅಲ್ಲ, ಅವರಿಗೆ ಅನಿವಾರ್ಯವೂ ಆಗಿತ್ತು. BJP ಆಡಳಿತದ ವಿರುದ್ಧ ರಾಜ್ಯದಲ್ಲಿ ಮಡುಗಟ್ಟಿದ್ದ ಆಕ್ರೋಶ, ಆಡಳಿತ ವಿರೋಧಿ ಅಲೆ ಮತ್ತು ಮುಸ್ಲಿಂ ಮತಗಳ ಭಾರೀ ಧ್ರುವೀಕರಣದ ಫಲವಾಗಿ ಕಾಂಗ್ರೆಸ್ 136 ಸ್ಥಾನಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿತು, ಅಧಿಕಾರವನ್ನು ಕೂಡ ಹಿಡಿತು. ಮುಸ್ಲಿಂ ಮತಗಳು ಎರಡು ಪಕ್ಷಕ್ಕೂ ಹಂಚಿಕೆಯಾಗುವ ಕಾಲದವರೆಗೆ ಕಿಂಗ್ ಮೇಕರ್ ಆಗಿ ಬಿಗುತ್ತಾ ಇದ್ದ JDS ಮತ್ತು ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಆಘಾತವನ್ನು ಮುಸ್ಲಿಂ ಸಮುದಾಯ ಆ ಸಂದರ್ಭದಲ್ಲಿ, ಅಂದರೆ 2023ರ ಚುನಾವಣೆಯಲ್ಲಿ ನೀಡಿತ್ತು. ಪಕ್ಷವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಮುಸ್ಲಿಮರು ದೂರ ಸರಿದಾರೆಂಬ ಸಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು BJP ಜೊತೆ ಮತ್ತೊಂದು ಸುತ್ತಿನ ಸಖ್ಯವನ್ನು ಬೆಳೆಸಿದರು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದ್ದೇನು? ಮುಸ್ಲಿಮರ ಅಸಹಾಯಕತೆಯನ್ನು ಅವಕಾಶವೆಂದು ಬಗೆದು ಜವಾಬ್ದಾರಿಗಳಿಂದ ನುಣಿಸಿಕೊಡುತ್ತೆ. ಮುಸ್ಲಿಂ ಸಮುದಾಯವನ್ನು ಬಿಟ್ಟಿ ಸಿಕ್ಕವರು ಎಂಬ ಧೋರಣೆಯಲ್ಲಿ ನೋಡ್ತಾ, ನಾವು ಹೇಳಿದಂತೆ ಕೇಳದಿದ್ದರೆ ನಿಮಗೆ ಬೇರೆ ಆಯ್ಕೆಗಳಿಲ್ಲ ಎಂಬ ಸಂದೇಶವನ್ನು ಏನಾದರೂ ರವಾನಿಸ್ತಾ, ಅಥವಾ ಹಿಂದುತ್ವವಾದಿಗಳ ಗೊಡ್ಡು ಬೆದರಿಕೆಗಳಿಗೆ ತಕ್ಕಂತೆ ಕುಣಿಯುತ್ತಾ ಮುಸ್ಲಿಮರನ್ನ 2ನೇ ದರ್ಜೆಯ ಪ್ರಜೆಗಳಂತ ಪರಿಗಣಿಸ್ತಾ, ಹೀಗೆ ಹಲವು ಪ್ರಶ್ನೆಗಳು ಎದ್ದಿರೋದ್ರಿಂದಲೇ ಕಾಂಗ್ರೆಸ್ಗೆ ಕಟು ಸಂದೇಶವನ್ನು ರವಾನಿಸುವ ಸಮಯವೂ ಈಗ ಬಂದೊದಗಿದೆ ಅಂತ ಸಮಾವೇಶವನ್ನು ಮುಸ್ಲಿಂ ಸಮುದಾಯಗಳು ನಡೆಸ್ತಾ ಇದ್ದಾರೆ. 3 ವರ್ಷಗಳ ಅಸಮಾಧಾನಕ್ಕೆ ದಾವಣಗೆರೆ ಕಿಡಿ. ಮುಸ್ಲಿಮರ ಪ್ರಾತಿನಿಧ್ಯವೇ ಮರೀಚಿಕೆ ಆಗ್ತಿರುವಂತಹ ಈ ಹೊತ್ತಿನಲ್ಲಿ ಮುಸ್ಲಿಂ ಪ್ರಾತಿನಿಧ್ಯವಿರುವ, ಅಂದರೆ ಮುಸ್ಲಿಂ ಪ್ರಾಬಲ್ಯವಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕೆಂದು ಸಮುದಾಯ ಅಪೇಕ್ಷೆ ಪಟ್ಟಿತ್ತು. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಸ್ಥಾನದಲ್ಲಿ ಮುಸ್ಲಿಂ ಪ್ರತಿನಿಧಿಯೊಬ್ಬರನ್ನು ಬಯಸುವುದು ಮಹಾ ಅಪರಾಧವೇನೂ ಆಗಿರಲಿಲ್ಲ. ಕರ್ನಾಟಕದಲ್ಲಿ ಮುಸ್ಲಿಂ MLAಗಳ ಪ್ರಮಾಣಕ್ಕೂ ಮತ್ತು ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ಪ್ರಮಾಣಕ್ಕೂ ಇರುವ ಬೃಹತ್ ಅಂತರವನ್ನು ನೋಡಿದರೆ ಪ್ರಾತಿನಿಧ್ಯದಲ್ಲಿ ಎಷ್ಟು ಮೋಸವಾಗಿದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲು ಕ್ಷೇತ್ರಗಳಿರೋದ್ರಿಂದ ಆ ಸಮುದಾಯಗಳಿಂದ ಪ್ರತಿನಿಧಿಗಳು ಆಯ್ಕೆ ಆಗ್ತಾರಾದರೂ ಮುಸ್ಲಿಮರ ವಿಚಾರದಲ್ಲಿ ಹಾಗೆ ಇಲ್ಲ. ಮುಸ್ಲಿಮರು ನಿರ್ಣಾಯಕವಾಗಿರುವ ಕ್ಷೇತ್ರಗಳಲ್ಲಷ್ಟೇ ಟಿಕೆಟ್ ಪಡೆದು ಅವರು ಗೆಲ್ಲಬೇಕು. ಆದರೆ ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ ಅತಿದೊಡ್ಡ ಸಮುದಾಯಗಳ ಪೈಕಿ ಮುಸ್ಲಿಮರು ಇದ್ದಾರೆ ಎಂಬುದನ್ನು ಕಾಂಗ್ರೆಸ್ ಆಗಲಿ ಅಥವಾ ಬೇರೆ ಪಕ್ಷಗಳಾಗಲಿ ಕಡೆಗಣಿಸಬಾರ್ದು. ಕರ್ನಾಟಕದಲ್ಲಿ ಒಟ್ಟು 9 ಮಂದಿ ಈಗ ಮುಸ್ಲಿಂ MLAಗಳಿದ್ದಾರೆ. ಅದರಲ್ಲಿ ವಿಶೇಷ ಏನೆಂದರೆ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷದಿಂದಲೇ ಗೆದ್ದು ಬಂದವರು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ 12.92% ಮುಸ್ಲಿಮರಿದ್ದಾರೆ. ಈಗ ಅದು 1% ಹೆಚ್ಚಾಗಿರ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅಂದರೆ 12.92% ಜನಸಂಖ್ಯೆಗೆ ಅನುಗುಣವಾಗಿ ಕನಿಷ್ಠ 29 ಮಂದಿ ಮುಸ್ಲಿಂ MLAಗಳು ಇರಬೇಕಿತ್ತು. ಈಗಿರೋದು ಮಾತ್ರ 9 ಮಂದಿ, ಅಂದರೆ 68% ಪ್ರಾತಿನಿಧ್ಯದ ಕೊರತೆ ಸುಲಭವಾಗಿ ಕಂಡುಬರ್ತಾ ಇದೆ. ಈಗ ಇನ್ನೊಂದು ನೀವು ಗಮನಿಸಬೇಕು, ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿನ ಲಿಂಗಾಯತರ ಜನಸಂಖ್ಯೆ ಎಷ್ಟಿದೆ ಅಂದರೆ 11%. ಆದರೆ ಲಿಂಗಾಯತರು ತಮ್ಮ ಪ್ರಮಾಣ 14ರಿಂದ 17 ಇದೆ ಅಂತ ವಾದಿಸ್ತಾರೆ. ಈಗ ಅವರೇ ಹೇಳದಂತೆ 14ರಿಂದ 17ಕ್ಕೆ ಲೆಕ್ಕ ಹಾಕಿದ್ರು ಕೂಡ 32ರಿಂದ 38 ಶಾಸಕರು, ಅಂದರೆ MLAಗಳು ಲಿಂಗಾಯತ ಸಮುದಾಯದಿಂದ ಇರಬೇಕಿತ್ತು. ಆದರೆ ಈ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ MLAಗಳು ಇರೋದೆಷ್ಟು ಅಂದರೆ 56. ಅದರಲ್ಲಿ ಕಾಂಗ್ರೆಸ್ನವರೇ 37 ಜನ ಇದ್ದಾರೆ. ಅಂದರೆ 60% ಹೆಚ್ಚಿನ ಪ್ರಾತಿನಿಧ್ಯವನ್ನು ಲಿಂಗಾಯತರು ಹೊಂದಿದ್ದಾರೆ. ಇನ್ನು ಒಕ್ಕಲಿಗರ ಜನಸಂಖ್ಯೆಯನ್ನು ನೋಡೋದಾದರೆ ಜಾತಿ ಗಣತಿಯ ವರದಿ ಪ್ರಕಾರ ಈ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅಂದರೆ 10.31%. ಸಮುದಾಯದ ಅಂದಾಜಿನ ಪ್ರಕಾರ ಸಮುದಾಯ ಹೇಳೋದೇನೆಂದರೆ ನಾವು 12ರಿಂದ 15% ಒಕ್ಕಲಿಗ ಜನಸಂಖ್ಯೆ ಇದ್ದೀವಿ ಅಂತ. ಓಕೆ, ಅದೇ 12ರಿಂದ 15%ಗೆ ಲೆಕ್ಕ ಹಾಕಿದ್ರು ಸುಮಾರು 27ರಿಂದ 34 ಶಾಸಕರು ಈ ಸಮುದಾಯದಲ್ಲಿ ಇರಬೇಕಾಗ್ತದೆ. ಆದರೆ ಪ್ರಸ್ತುತ ವಿಧಾನಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರಿರೋದೆಷ್ಟು ಅಂದರೆ ಶಾಸಕರಿರೋದೆಷ್ಟು ಅಂದರೆ 51 ಜನ. ಗರಿಷ್ಠ 30 ಶಾಸಕರು ಇರಬೇಕಾದ ಜಾಗದಲ್ಲಿ 51 ಮಂದಿ ಇದ್ದಾರೆ ಅಂದರೆ 70%ಕ್ಕಿಂತ ಹೆಚ್ಚಿನ ಪ್ರಾತಿನಿಧ್ಯವನ್ನು ಒಕ್ಕಲಿಗರು ಗಳಿಸ್ತಾರೆ ಎಂದು ಅರ್ಥ. ಇಂತಹ ಅಸಮಾನ ವ್ಯವಸ್ಥೆಯೊಳಗೆ ಮುಸ್ಲಿಮರು 1 ಸೀಟು ಬಯಸಿತ್ತಪ್ಪ. ಸಮುದಾಯದ ಪರವಾಗಿ ಕಾಂಗ್ರೆಸ್ನಲ್ಲಿದ್ದ ಮುಸ್ಲಿಂ ನಾಯಕರು ಪ್ರಾತಿನಿಧ್ಯವನ್ನು ಆಗ್ರಹಿಸಿದ್ದೇ ತಪ್ಪ.
ಇದನ್ನೇ ನೆಪವಾಗಿಟ್ಕೊಂಡು ಮುಸ್ಲಿಂ ನಾಯಕರ ಮೇಲೆ ಕ್ರಮ ಕೈಗೊಂಡಿರುವ ಕಾಂಗ್ರೆಸ್ ಪಕ್ಷ ಇದರ ಮೂಲಕ ಸಮುದಾಯಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದೆ? ಮುಸ್ಲಿಮರ ಆಗ್ರಹವನ್ನು ಧಿಕ್ಕರಿಸಿ ಸಮರ್ಥ್ ಶಾಮ್ನೂರ್ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ರೂ ಕಾಂಗ್ರೆಸ್ ಗೆಲುವಿನ ಅಂತರ ಕುಸಿದಿರುವುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. 2023ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ 57% ಮತಗಳನ್ನು ಪಡೆದಿತ್ತು. ಉಪಚುನಾವಣೆಯಲ್ಲಿ ಅಂದರೆ ಈ ಮೊನ್ನೆ ನಡೆದ ಚುನಾವಣೆಯಲ್ಲಿ 43.95% ಮತಗಳನ್ನು ಕಾಂಗ್ರೆಸ್ ಪಡೆದಿದೆ. ಆದರೆ SDPI ಮತ ಪ್ರಮಾಣ 0.9ರಿಂದ 11%ಗೆ ಜಿಗಿದಿದೆ. ಅಂದರೆ ಮುಸ್ಲಿಂ ಅಭ್ಯರ್ಥಿ ಅಕ್ಸರ್ ಕೊಡ್ಲಿಪೇಟೆ ಅವರತ್ತ ಮುಸ್ಲಿಂ ಸಮುದಾಯದ ಮತಗಳು ಗಣನೀಯವಾಗಿ ಹೊರಳಿರೋದು ಕಾಂಗ್ರೆಸ್ಗೆ ಮೊದಲ ಬಾರಿ ಕೊಟ್ಟಿರುವ ಎಚ್ಚರಿಕೆಯ ಕರೆಗಂಟೆ ಇದು ಸಮುದಾಯದ ಆಕ್ರೋಶವಷ್ಟೇ ಅಲ್ಲ, 3 ವರ್ಷಗಳಿಂದಲೂ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಕಾಂಗ್ರೆಸ್ ಇಟ್ಟಿರುವ ತಪ್ಪು ಹೆಜ್ಜೆಗಳಿಗೆ ಕೊಟ್ಟಿರುವ ಉತ್ತರವೂ ಹೌದು. ದಾವಣಗೆರೆ ಟಿಕೆಟ್ ಕೈತಪ್ಪಿದ್ದರಿಂದ ಮಾತ್ರಕ್ಕೆ ಅಲ್ಪಸಂಖ್ಯಾತರು ಆಕ್ರೋಶಗೊಂಡಿದ್ದಾರೆಂದು ಹೇಳುವುದು ತಪ್ಪಾಗ್ತದೆ. ಸಮುದಾಯಕ್ಕೆ ಕಾಂಗ್ರೆಸ್ ನೀಡಿದ ಭರವಸೆಗಳು ಕಾಗದದ ಮೇಲೆ ಉಳಿದಿರೋದೇ ಈ ಬೆಳವಣಿಗೆಗೆ ನಿಜವಾದ ಕಾರಣ. ಆ ಆಕ್ರೋಶವು ಟಿಕೆಟ್ ನಿರೀಕ್ಷೆ ಮತ್ತು ಅವಮಾನದ ಒಂದು ಬಿಂದುವಿನಲ್ಲಿ ಸ್ಫೋಟಗೊಂಡಿದೆ ಅಷ್ಟೇ. ಈಗ ನಡೆಯಲಿರುವ ಮುಸ್ಲಿಂ ಸಮಾವೇಶದ ಮೂಲಕವೂ ಕಾಂಗ್ರೆಸ್ ಸರ್ಕಾರಕ್ಕೆ ಕಠಿಣ ಸಂದೇಶ ರವಾನೆಯಾಗುವುದಂತೂ ಖಚಿತ. ನಮ್ಮ ಈದಿನ.com ಜೊತೆ ಈ ಸಮಾವೇಶದ ಸಂಚಾಲಕರಲ್ಲಿ ಒಬ್ಬರಾಗಿರುವಂತಹ ಅವರು ಮಾಜಿ DYSP ಕೂಡ ಆಗಿದ್ದಂಥ ಸುಹೇಲ್ ಅಹಮದ್ ಅವರು ಮಾತನಾಡಿ, ಇದು ದಾವಣಗೆರೆ ಉಪಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಸಮಾವೇಶವಲ್ಲ, ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ನೀಡಿದ್ದ ಭರವಸೆಗಳು ಮತ್ತು ಕಾರ್ಯಗತದ ವಿಚಾರವಾಗಿ ಸಮಾವೇಶವನ್ನು ಕೈಗೊಳ್ಳಬೇಕು ಅಂತ 1 ವರ್ಷದ ಹಿಂದಿನಿಂದಲೂ ವಿವಿಧ ಸಂಘಟನೆಗಳು ಕಾರ್ಯಪ್ರವೃತ್ತರಾಗಿದ್ವು. ಉಪಚುನಾವಣೆ ಬಳಿಕ ಸಮಾವೇಶ ಆಯೋಜನೆಗೊಂಡಿರೋದ್ರಿಂದ ಇದು ಕಾಕತಾಳೀಯವೆಂಬಂತೆ ಸಂಬಂಧ ಕಲ್ಪಿಸುವುದು ಸಹಜ. ಆದರೆ ಸರ್ಕಾರದ ಕಾರ್ಯವೈಖರಿ ಸಮುದಾಯಕ್ಕೆ ಭ್ರಮ ನಿರಸನ ತಂದಿದೆ ಎಂಬುದಂತೂ ಸತ್ಯ ಅಂತ ಹೇಳಿದ್ದಾರೆ. ಇನ್ನು ಅವರು ಮುಂದುವರೆದು ಹೇಳ್ತಾರೆ, BJPಯ ಕಿರುಕುಳದಿಂದ ಸಮುದಾಯ ಬೇಸತ್ತಿತ್ತು. ಎಲ್ಲ ಅಧ್ವಾನಗಳನ್ನು ಸರಿಪಡಿಸಲು ಕಾಂಗ್ರೆಸ್ ಪಕ್ಷವೇ ಸರಿಯಾದ ಆಯ್ಕೆ ಅಂತ ಭಾವಿಸಿ ಏಕಪಕ್ಷೀಯವಾಗಿ ಇದನ್ನು ಬೆಂಬಲಿಸಿತು ಸಮುದಾಯ. ಹೀಗಾಗಿ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳನ್ನು ಕಾಂಗ್ರೆಸ್ ಈಡೇರಿಸಬೇಕು. ಕೋಮು ದ್ವೇಷದ ವಿರುದ್ಧ ಕಾಯ್ದೆಯನ್ನೇನೋ ತಂದಿದ್ದಾರೆ, ಆದರೆ ಅದು ಪರಿಣಾಮಕಾರಿಯಾಗಿ ಜಾರಿಯಾಗಬೇಕಾಗಿದೆ. ಸಮುದಾಯ ಸಿದ್ಧಪಡಿಸಿರುವ ವರದಿಯನ್ನು ಸಮಾವೇಶದಲ್ಲಿ ನಾವು ಸಾರ್ವಜನಿಕಗೊಳಿಸ್ತೇವೆ. ಸರ್ಕಾರದ ಮೇಲೆ ಒತ್ತಡ ತರುವುದು ಸಮಾವೇಶದ ಉದ್ದೇಶ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.